ನಮಸ್ಕಾರ ಸ್ನೇಹಿತರೆ, ನಾನು ಭರತ್ ಮಲ್ನಾಡು. ನಮ್ಮ ಸಮಗ್ರ ಚಿಂತನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಪುಸ್ತಕ ಪರಿಚಯ, ಅಂದರೆ ನಾನು ಓದಿದ ಪುಸ್ತಕದ ಬಗ್ಗೆ ನಿಮಗೆ ಮಾಹಿತಿ ನೀಡಲು ಬಯಸುತ್ತೇನೆ. ಸ್ನೇಹಿತರೆ, ಡಾಕ್ಟರ್ ತಾತಾಜಿ ವಸಂತಕುಮಾರ್ ಅವರು ಬರೆದ ಬೌಧಾಯನ ಪುಸ್ತಕ ಬಗ್ಗೆ ನಿಮಗೆ ಮಾಹಿತಿ ನೀಡಲು ಬಯಸುತ್ತೇನೆ. ನಾನು ಗ್ರಂಥಾಲಯದಲ್ಲಿ ಕೆಲವು ಪುಸ್ತಕಗಳನ್ನು ಹುಡುಕುವಾಗ ಅಚಾನಕ್ಕಾಗಿ ಬೌಧಾಯನ ಪುಸ್ತಕ ನನ್ನ ಕಣ್ಣಿಗೆ ಬಿತ್ತು. ಈ ಪುಸ್ತಕವನ್ನು ಓದುತ್ತಾ ಹೋದಂತೆ ಒಂದು ವಿಶಿಷ್ಟ ಅನುಭವವನ್ನು ನೀಡುತ್ತದೆ. ಇದೊಂದು ಅಸ್ತಿತ್ವವುಳ್ಳ ಅರ್ಥಪೂರ್ಣ ಸಂಶೋಧನಾ ಗ್ರಂಥವಾಗಿದೆ. ಡಾಕ್ಟರ್ ತಾತಾಜಿ ವಸಂತಕುಮಾರ್ ಅವರು ವಿದ್ಯಾರ್ಥಿ ದಶೆಯಿಂದಲೇ ತಮ್ಮೊಳಗೆ ಬೀಜರೂಪವಾಗಿ ಹುದುಗಿಕೊಂಡಿದ್ದ ಬೌದ್ಧ ಸಂಸ್ಕೃತಿಯ ಪರಿಶೀಲನಾ ಆಸಕ್ತಿಗಳನ್ನು ಬಹು ಎಚ್ಚರದಿಂದ ಪೋಷಿಸುತ್ತಾ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಭಾರತದ ಪುರಾತನ ಧರ್ಮವಾದ ಬೌದ್ಧ ಧರ್ಮದ ಸಾಂಸ್ಕೃತಿಕ ಧಾರೆಗಳನ್ನು ವಿಸ್ತೃತವಾಗಿ ವಿಶ್ಲೇಷಿಸಿದ ಬರಹಗಳು ಇದುವರೆಗೆ ಬಂದೇ ಇಲ್ಲವೆಂದರೂ ಹೇಳಬಹುದು. ಆ ಕೊರತೆಯನ್ನು ತುಂಬಿಸುವ ಒಂದು ವಿಶಿಷ್ಟ ಮಾದರಿ ಪುಸ್ತಕ ಬೌಧಾಯನ. ಈ ಕೃತಿಯು ಮೊದಲ ಮುದ್ರಣ 2005ರಲ್ಲಿ ಕಂಡಿತು. ತದನಂತರ ಮರುಮುದ್ರಣ 2015ರಲ್ಲಿ ರೂಪುಗೊಂಡಿತು. ಈ ಪುಸ್ತಕದ ಪರಿವಿಡಿಗಳನ್ನು ನೋಡುತ್ತಾ ಹೋದಂತೆ ಮೊದಲ ಅಧ್ಯಾಯದಲ್ಲಿ ಅಧ್ಯಯನದ ರೂಪರೇಖೆಗಳು, ದ್ವಿತೀಯ ಅಧ್ಯಯನದಲ್ಲಿ ಬೌದ್ಧ ಅಧ್ಯಯನದ ಪರಂಪರೆ, ಮೂರನೇ ಅಧ್ಯಾಯದಲ್ಲಿ ಬೌದ್ಧ ಧರ್ಮದ ಬೆಳವಣಿಗೆ, ದರ್ಶನ ಹಾಗೂ ಸಾಹಿತ್ಯ, ನಾಲ್ಕನೇ ಅಧ್ಯಯನದಲ್ಲಿ ಕರ್ನಾಟಕದಲ್ಲಿ ಬೌದ್ಧ ಧರ್ಮ, ಐದನೇ ಅಧ್ಯಯನದಲ್ಲಿ ಕರ್ನಾಟಕದ ಬೌದ್ಧ ಧರ್ಮದ ಅವನತಿಯ ಕಾರಣಗಳು, ಆರನೇ ಅಧ್ಯಯನದಲ್ಲಿ ಸಾಂಸ್ಕೃತಿಕ ನೆಲೆಗಳು, ಏಳನೇ ಅಧ್ಯಯನದಲ್ಲಿ ಕನ್ನಡದಲ್ಲಿ ಬೌದ್ಧ ಸಾಹಿತ್ಯ ಹಾಗೂ 8ನೇ ಅಧ್ಯಯನದಲ್ಲಿ ಸಮೀಕ್ಷೆ ಮತ್ತು ಅಧ್ಯಯನದ ಮುಖ್ಯ ದಾಖಲೆಗಳು. ಈ ಪುಸ್ತಕದ ಅಧ್ಯಯನಗಳನ್ನು ಸಂಕ್ಷಿಪ್ತವಾಗಿ ವಿಶ್ಲೇಷಿಸಿದಾಗ ಕರ್ನಾಟಕದಲ್ಲಿನ ಬೌದ್ಧ ಸಾಂಸ್ಕೃತಿಕ ಅಂಶಗಳ ಅಭ್ಯಾಸವನ್ನು ಇಲ್ಲಿ ಕೈಗೊಂಡಿದೆ. ಇಲ್ಲಿಯ ಇತಿಹಾಸದ ಚಕ್ರದಲ್ಲಿ ಬೌದ್ಧ ಧರ್ಮದ ಏಳು ಬೀಳುಗಳನ್ನು ರೇಖಿಸುವ ಹಾಗೂ ಅವುಗಳ ಕಾರಣ ಮತ್ತು ಪ್ರಭಾವಗಳನ್ನು ಶೋಧಿಸುವ ಒಂದು ಅತ್ಯುತ್ತಮ ಸಂಶೋಧನಾ ಗ್ರಂಥ ಇದಾಗಿದೆ. ಕನ್ನಡ ನಾಡಿನ ಮಟ್ಟಿಗೆ ಇಲ್ಲಿ ತನಕ ಸಮಗ್ರ ಅಭ್ಯಾಸ ಆಗಿಲ್ಲ. ಇದೇ ಮೊದಲ ಬಾರಿಗೆ ಅಂತ ಒಂದು ಪ್ರಯತ್ನವಾಗಿದೆ ಈ ಪುಸ್ತಕ. ಸುಮಾರು ಕ್ರಿಸ್ತಪೂರ್ವ 375ರಲ್ಲಿ, ಅಂದರೆ ಗೌತಮ ಬುದ್ಧನು ಪರಿನಿರ್ವಾಣ ಹೊಂದಿದ 1 ಶತಮಾನ ಕಳೆದ ಬಳಿಕ ವೈಶಾಲಿಯಲ್ಲಿ 2ನೇ ಬೌದ್ಧ ಮಹಾಸಮ್ಮೇಳನವು ಸೇರಿದ ಬಗೆಗೆ ದಾಖಲೆಗಳಿವೆ. ಆ ಸಮ್ಮೇಳನದಲ್ಲಿ ದಕ್ಷಿಣ ಭಾರತದಿಂದಲೂ ಬೌದ್ಧ ಭಿಕ್ಷುಗಳು ಭಾಗವಹಿಸಿದ್ದಾರೆ. ಆದುದರಿಂದ ಆ ಕಾಲಕ್ಕಾಗಲೇ ಕರ್ನಾಟಕದಲ್ಲಿ ಕೆಲವೆಡೆಯಲ್ಲಾದರೂ ಬೌದ್ಧ ಧರ್ಮವು ಕಾಲೂರಿತೆಂದು ಇಲ್ಲಿ ಊಹಿಸಲಾಗಿದೆ. ಅನಂತರ ಅಶೋಕನ ಕಾಲದಲ್ಲಿ ಹಾಗೂ ಬಳಿಕ ಶಾತವಾಹನರ ಆಡಳಿತಾವಧಿಯಲ್ಲಿ ಹೆಚ್ಚಾಗಿ ಪ್ರಸಾರವನ್ನು ಪಡೆದುಕೊಂಡಿದೆ. ಕರ್ನಾಟಕದಲ್ಲಿ ಬೌದ್ಧ ಧರ್ಮವಿದ್ದ ಕೊನೆಯ ಶಾಸನಿಕ ದಾಖಲೆ ಎಂದರೆ 16ನೇ ಶತಮಾನ ತನಕವೂ ಸಿಗುತ್ತದೆ. ಆದರೂ ಸುಮಾರು ಕ್ರಿಸ್ತಶಕ 13ನೇ ಶತಮಾನದವರೆಗೂ ಬೌದ್ಧ ಧರ್ಮದ ಪ್ರಭಾವವಿತ್ತೆಂದು ಎನ್ನಬಹುದು. ಕರ್ನಾಟಕದಲ್ಲಿ ದೇಶದ ಇತರೆಡೆಗಳಂತೆ ವೈಷ್ಣವ ಬೌದ್ಧ ಸಂಬಂಧವು ಹೊಸ ಆಶಯವೊಂದನ್ನು ಸ್ವೀಕರಿಸಿ ಬೆಳೆದಿದೆ. ವಿಷ್ಣುವಿನ ದಶಾವತಾರಗಳಲ್ಲಿ ಬೌದ್ಧನು ಸೇರಿಸಿದ ಉದಾಹರಣೆಗಳಿವೆ. ಕನ್ನಡ ಶಾಸನಗಳು ಪ್ರಕಟವಾದ ತಾಂತ್ರಿಕ ಬೌದ್ಧ ಉಲ್ಲೇಖನ ಸಿಗುವುದು ಕ್ರಿಸ್ತಶಕ 1065 ಮತ್ತು ಕ್ರಿಸ್ತಶಕ 1067ರ ಬುಳ್ಳೆಗಾವಿಯ 2 ಶಾಸನಗಳಲ್ಲಿ. ಜಯಂತಿ ಪ್ರಾಬದ್ಧ ವಿಹಾರ, ತಾರಗುಡಿ ಹಾಗೂ ಇತರ ಬೌದ್ಧ ವಿಷಯಕರವಾದ ವಿವರಗಳು ಇಲ್ಲಿ ದೊರೆಯುತ್ತವೆ. ಇವರ ಅಭ್ಯಾಸದ ದೃಷ್ಟಿಯಿಂದ ಮುಖ್ಯೆನಿಸುವ ಪುರಾತತ್ವ ಸಂಶೋಧನೆಗಳೆಂದರೆ ಬನವಾಸಿ, ಚಂದ್ರವಳ್ಳಿ, ಸನ್ನತಿ ಹಾಗೂ ಬ್ರಹ್ಮಗಿರಿ ಪರಿಸರದ ಸಂಶೋಧನಾ ವಿವರಗಳು. ಅದೇ ರೀತಿ ವಿದೇಶಿ ಪ್ರವಾಸದ ವರದಿಗಳನ್ನು ಲಕ್ಷ್ಯದಲ್ಲಿಟ್ಟುಕೊಂಡಿದೆ. ಪಾಹಿಯಾನ್, ಹುಯನ್ಸಾಂಗ್, ಇಸ್ತಿಂಗರು ಚೀನಾ ದೇಶದಿಂದ ಬಂದ ಬೌದ್ಧ ಯಾತ್ರಿಕರು, ಅದರಲ್ಲಿಯೂ ದಕ್ಷಿಣ ಭಾರತದ ಬಗೆಗೆ
ಪ್ರತ್ಯಕ್ಷದರ್ಶಿಯಾಗಿ ಅಧಿಕೃತವಾಗಿ ಬರೆದವನೆಂದರೆ ಹುಯನ್ ಸಾಂಗ್. ಆತನು ಕರ್ನಾಟಕದ 2 ಕಡೆಗಳಲ್ಲಿ ಬನವಾಸಿ ಹಾಗೂ ಬಾದಾಮಿಗಳ ಬಗ್ಗೆ ಬರೆದಿದ್ದಾನೆ ಹಾಗೂ ವಿವರವಾಗಿ ಉಲ್ಲೇಖಿಸಿದ್ದಾನೆ. ಈ 2 ಕಡೆಗಳಲ್ಲಿ ಆತ ಭೇಟಿ ನೀಡಿದ ಕಾಲ ಕ್ರಿಸ್ತ ಶಕ 682ರಲ್ಲಿ. ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಬೌದ್ಧ ಧರ್ಮವು ಜನಪ್ರಿಯವಾಗಿದ್ದ ಬಗೆಗೆ ಹೇಳುತ್ತಾನೆ. ಕರ್ನಾಟಕದಲ್ಲಿಯ ಬೌದ್ಧದ ಅಧ್ಯಯನಗಳು ಇಲ್ಲಿ ಪ್ರಸ್ತುತವಾದರೂ ಅದಕ್ಕೆ ಹಿನ್ನೆಲೆಯಾಗಿ ಭಾರತೀಯ ಬೌದ್ಧ ಧರ್ಮ, ದರ್ಶನ ಹಾಗೂ ಸಾಹಿತ್ಯಗಳ ಸ್ಥೂಲ ನಿರೂಪಣೆ ನಡೆಸಿದೆ. ಬೌದ್ಧ ಧರ್ಮದ ಇತಿಹಾಸದಲ್ಲಿ ಆ ಧರ್ಮವು ಹುಟ್ಟಿಕೊಂಡ ಹಿನ್ನೆಲೆ, ಅದರ ಬೆಳವಣಿಗೆಗೆ ಮತ್ತು ಬೌದ್ಧ ಸಂಗೀತಿಗಳು ಅಂದರೆ ಇವನ್ನು ಹೀನಯಾನ, ಮಹಾಯಾನ ಹಾಗೂ ಮತ್ತು ಮಂತ್ರಯಾನಗಳ ನೆಲೆಯಿಂದ ವಿವೇಚಿಸಿದೆ. ಸಂಘದ ಪರಿಕಲ್ಪನೆ ಬೌದ್ಧ ಧರ್ಮದ ವಿಶಿಷ್ಟ ಲಕ್ಷಣ. ಬೌದ್ಧ ಧರ್ಮದಲ್ಲಿ ಅನೇಕರು ಪುಸ್ತಕಗಳನ್ನು ಬರೆದಿದ್ದಾರೆ. 1902ರಲ್ಲಿ ಪ್ರಕಟವಾದ ರಿಚರ್ಡ್ ಡೇವಿಸರ ಬುದ್ಧಿಸ್ಟ್ ಇಂಡಿಯಾ ಹಾಗೂ 1962ರಲ್ಲಿ ಮೊದಲಿಗೆ ಪ್ರಕಟವಾದ ಲಾಲ್ಮಣಿ ಶರ್ಮ ಜೋಶಿಯವರ ಸ್ಟಡೀಸ್ ಇನ್ ಬುದ್ಧಿಸ್ಟ್ ಕಲ್ಚರ್ ಇನ್ ಇಂಡಿಯಾ, E.T. ಥಾಮಸ್ ಅವರ ಲೈಫ್ ಆಫ್ ಬುದ್ಧ ಆಫ್ ಲೆಜೆಂಡ್ ಆ್ಯಂಡ್ ಹಿಸ್ಟ್ರಿ ಎಂಬ ಕೃತಿ, ಅಲ್ಫ್ರೆಡ್ ಪೌಚರ ದ ಲೈಫ್ ಆಫ್ ಬುದ್ಧ, ಇನ್ನೂ ಮುಂತಾದ ಕೃತಿಗಳು ಬೌದ್ಧ ಧರ್ಮದ ಬಗ್ಗೆ, ಸಾಹಿತ್ಯಗಳ ಬಗ್ಗೆ ಅಧ್ಯಯನ ಕೈಗೊಂಡಿವೆ. ಅದೇ ರೀತಿ ಮುಖ್ಯವಾಗಿ ಹೇಳಬೇಕಂದ್ರೆ ಈ ಸಂಶೋಧನೆಯಲ್ಲಿ ತಿಳಿಸಿದ ಪ್ರಕಾರ ಪಾಲಿ ಸಾಹಿತ್ಯದಲ್ಲಿ ಬುದ್ಧನ ಬದುಕಿನ ವಿವರಗಳು ಸಿಗುವ ಮುಖ್ಯ ಮೂಲ ಕೃತಿಗಳು ಎಂದರೆ ದಿಘನಿಕಾಯ ಅಂದರೆ ಮಹಾಪರಿನಿಬ್ಬ ಸುತ್ತ, ಹಾಗೂ 2ನೇದಾಗಿ ಸೂಕ್ತ ಪೀಠಿಕದ ಭಾಗಗಳು, 3ನೇದಾಗಿ ಮಹಾವಗ್ಗ ಅಂದರೆ ವಿನಯ ಪೀಠಿಕದ ಭಾಗ, ಹಾಗೂ 4ನೇದಾಗಿ ನಿಧಾನಕಥ ಅಂದರೆ ಮಹಾವಸ್ತು ಲಿಖಿತ ವಿಸ್ತಾರ ಹಾಗೂ ಅಶ್ವಘೋಷಣ ಬುದ್ಧ ಚರಿತ. ಇವು ಪಾಲಿ ಸಾಹಿತ್ಯದ ಬುದ್ಧನ ಚರಿತ್ರದ ಮಹತ್ವದ ಕೃತಿಗಳಾಗಿವೆ. ಸ್ನೇಹಿತರೆ, ಕರ್ನಾಟಕದಲ್ಲಿ ಬೌದ್ಧ ಧರ್ಮದ ಬೆಳವಣಿಗೆ, ಸಾಹಿತ್ಯ, ಶಾಸನಗಳ ಹಾಗೂ ಅವನತಿಯ ಕಾರಣಗಳನ್ನು, ವಾಸ್ತವ ಅಂಶಗಳನ್ನು ಒಳಗೊಂಡ ವಿಸ್ತೃತವಾದ ಅತ್ಯುತ್ತಮ ಸಂಶೋಧನಾ ಗ್ರಂಥವಾಗಿದೆ ಈ ಬೌದ್ಧಾಯನ. ಇಂಥ ಕೃತಿ ನೀಡಿದ ಡಾಕ್ಟರ್ ತಾತಾಜಿ ವಸಂತಕುಮಾರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸ್ನೇಹಿತರೆ, ಈ ಪುಸ್ತಕ ನಿಮಗೆ ಸಿಕ್ಕರೆ ಖಂಡಿತ ಅಧ್ಯಯನ ನಡೆಸಿ, ಏಕೆಂದರೆ ಕರ್ನಾಟಕದ ಮಟ್ಟಿಗೆ ಇದೊಂದು ಒಳ್ಳೆಯ ಸಂಶೋಧನಾ ಕೃತಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿ ಎಂದು ಭಾವಿಸುತ್ತೇನೆ. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಪುಸ್ತಕದ ಬಗ್ಗೆ ಮಾಹಿತಿಯನ್ನು ನೀಡಲು ಬಯಸುತ್ತೇನೆ. ಅಲ್ಲಿವರೆಗೆ ನಮಸ್ಕಾರ ಸ್ನೇಹಿತರೆ.